ಹಲೋ ಗೈಸ್. ಸೊ ಟೈಮ್ ಬಂದ್ಬಿಟ್ಟು 12:50. ಯಾಕೋ ನಿದ್ದೆ ಬರಲಿಲ್ಲ, ಬೇಗ ಮಲ್ಕೊಂಡೆ, ಬೇಗ ಎಚ್ಚರ ಆಗೋಯ್ತು. ಸೊ ನಮ್ಮ ತಂಗಿ ನೈಟ್ ಶಿಫ್ಟ್ ಮಾಡ್ತಾ ಇದ್ದಾಳೆ, ಅದಕ್ಕೆ ಏನು ಮಾಡ್ತಾ ಇದ್ದಾಳೆ ನೋಡೋಣ ಅಂತ ಬಂದೆ. ಪಾಪ ಡೇ ಟೈಮಲ್ಲೆಲ್ಲ ನಿದ್ದೆ ಮಾಡಿ ಸಂಜೆ ಅಡುಗೆ ಮಾಡಿ ಮತ್ತು ನೈಟಲ್ಲಿ ಅವಳು ಕೆಲಸ ಮಾಡ್ತಾಳೆ. ನಮ್ಮ ಥರನೇ ನಮ್ಮ ತಂಗಿನೂ ತುಂಬ ಕಷ್ಟಪಡ್ತಾಳೆ. ತುಂಬ ಸಪೋರ್ಟಿವ್ ಆಗಿರ್ತಾಳೆ ನನಗೆ ಮಾತ್ರ. ಸೊ ಅದಕ್ಕೆ ಅವಳಿಗೆ ಏನಾದರೂ ತಿನ್ನಬೇಕು ಅಂದರೆ ಝೆಪ್ಟೋದಲ್ಲೋ ಇಲ್ಲ ಬ್ಲಿಂಕಿಟಲ್ಲೋ ಆರ್ಡ್ರ್ ಮಾಡಿ ಕೊಡೋಣ. ಅವಳ ಫೀಲಿಂಗ್ ಹೆಂಗಿರುತ್ತೆ, ಅವಳ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಕೂಡ ನನಗೆ ಏನೋ ಸಡನ್ ಆಗಿ ಈ ಥರ ಮಾಡ್ತಾ ಇದ್ದಾರೆ ಅನ್ಕೋಬಿಡ್ತಾಳೆ. ನೋಡೋಣ ಗೈಸ್, ಅವಳ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ನೋಡೋಣ. ಒಬ್ರಿಗೆ ವ್ಲಾಗ್ಸ್ ನಿದ್ದೆ ಬರ್ತಾ ಇಲ್ಲ, ಸೊ ಅದಕ್ಕೆ ಬ್ರೇಕಾ. ಎಷ್ಟು ಟೈಮು? ಏನದು ನೋಡಿ ಪಾಪ, ಈ ಟೈಮಲ್ಲಿ ತಿನ್ಬೇಕು ಅನ್ಸಿದೆ. ನಮ್ಮ ಅಪ್ಪ ದಿಲ್ಪಸಂದು ತಂದು ಕೊಟ್ಟಿದ್ದಾರೆ, ತಿಂತಾ ಇದ್ದಾಳೆ. ಇದೇನೇ ಇರೋದು, ಬೇರೆ ಏನಿಲ್ವಾ? ಮತ್ತೆ ಎಷ್ಟೊತ್ತಿಗೆ ಲಾಗೌಟು? 2:30. 2:30ಗೆ ಮಲ್ಕೊಂಡು ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀಯ? ಎಕ್ಸಾಕ್ಟ್ಲಿ 2:30 ಮಲಗಲ್ಲ. ಇನ್ಸ್ಟಾಗ್ರಾಮ್ ನೋಡ್ಕೊಂಡು, ಯೂಟ್ಯೂಬ್ ನೋಡ್ಕೊಂಡು ಎಷ್ಟೊತ್ತಾಗುತ್ತೆ ಮಲಗೋದು? Sometimes 4 o'clock, sometimes 3:30. ನೈಸ್. ಅಲ್ಲಿ ನೋಡಿದ್ರಾ? ನೈಟ್ ಶಿಫ್ಟ್ ನೋಡೋದು ಏನ್ ಮಾಡೋಕ್ಕಾಗಲ್ಲ. ನೀನ್ ಯಾಕೆ ಮಲಗಿಲ್ಲ? ಬೇಗ ಮಲ್ಕೊಂಡಲ್ಲ. ನಿದ್ದೆನೇ ಮಾಡಿಲ್ಲ ನೀನು? ಇಲ್ಲ, ಪ್ರಾಮಿಸ್ ಮಲ್ಕೋಬಿಟ್ಟೆ. ಆಮೇಲೆ ಏನೋ ಸೊಳ್ಳೆನ ಏನೋ ಕಚ್ಚಿದಂಗೆ ಆಯ್ತು, ಎದ್ಬಿಟ್ಟೆ, ನಿದ್ದೆ ಬಂದಿಲ್ಲ. ಮತ್ತೆ ನೈಟ್ ಅಲ್ಲಿ ಯಾರಾದ್ರೂ ವ್ಲಾಗ್ ಮಾಡ್ತಾರೆ? ನಾವು ಮಾಡ್ತೀವಿ. ಒಂದು ಸ್ವಲ್ಪ ಯಾರು ತರೋದು ದಿಲ್ಪಸಂದು? ಚಲ್ತಿಯ ಕೆಳಗಡೆ. ಅಷ್ಟೇ. ಚೆನ್ನಾಗಿದೆವಾ? ಅಯ್ಯೋ ಪಾಪ ಅಂತ ಏನಾದರೂ ತರಿಸ್ತಾ ಇದ್ದೀನಿ ಬ್ಲಿಂಕಿಟಲ್ಲಿ. ಓಸಿ ಗಿರಾಕಿಗೆ ಗೈಸ್, ನಮ್ಮ ಅಣ್ಣ ನೈಟ್ ಎಲ್ಲ ಹಿಂಗೆ ಎತ್ತಿರ್ಬೇಕು ಅಂತ ಐ ವಿಶ್. ಆಫರ್ ಮೇಲೆ ಆಫರ್ ಗೈಸ್. ಎಲ್ಲಿ ತೋರಿಸಿ, ಏನ್ ಮಾಡ್ತೀರಿ ಆರ್ಡ್ರ? ಗೊತ್ತಿಲ್ಲ ನಂಗೆ, ಹೇಳುವ. ಇದ್ರಲ್ಲಿ ಬೇಗ ಬರುತ್ತಾ? ಜೆಪ್ಟೋ ಅಲ್ಲ ಐತೆ. ಎಲ್ಲಿ? ಯಾಕೆ ಜೆಪ್ಟೋದಲ್ಲಿ ಬೇಗ ಬರುತ್ತಾ? ಇಲ್ಲೇ ನಮ್ಮ ಮನೆ ಹತ್ರ ಇರೋದು. ಏನು? ಏನಾದರೂ ಆರ್ಡರ್ ಮಾಡ್ಕೊಳ್ಳಿ. ನಿಂಗೇನ್ ಬೇಕು? ನನಗೇನು ಬೇಡ, ಇಷ್ಟೊತ್ತು ತಿಂದ್ರೆ ಆಗಲ್ಲ. ಅಯ್ಯೋ, ಏನ್ ಆಫರ್ ಇವತ್ತು? ಇರು, ನನಗೆ ಬರುತ್ತೆ ಇಷ್ಟೊತ್ತಲ್ಲಿ. ಬರುತ್ತೆ. ಚಿಪ್ಸ್ ಕ್ರೇವಿಂಗ್ಸ್ ಆಗ್ತದೆ ಗೈಸ್, ಚಿಪ್ಸ್ ತಿನ್ಬೇಕು. ಸಿಕ್ಕಿರೋ ಆಫರ್ನ ಬಿಡಬಾರ್ದಂತ ನೋಡಿ ಗೈಸ್. ಫುಲ್ ಸರ್ಚಿಂಗ್ ಮಾಡ್ತಾ ಇದ್ದಾಳೆ, ಫುಲ್ ಎಲ್ಲ ಏನು ಸಿಗೋದು ಆ್ಯಡ್ ಟು ಕಾರ್ಟ್ ಮಾಡ್ತಾವಳೆ. ನೋಡೋಣ ಎಷ್ಟಕ್ಕೆ ಶಾಪಿಂಗ್ ಮಾಡ್ತಾಳೆ. ಎಷ್ಟಾದರೂ ಮಾಡ್ಕೋ. ಅಯ್ಯೋ, ಏನ್ ಆಫರು ಗೈಸ್! ಇಂಥ ಆಫರ್ ಕೊಟ್ಟರೆ ನಮ್ಗೆ ಏನ್ ತಗೋಬೇಕಂತ ಗೊತ್ತಾಗಲ್ಲ. ಇವಳನ್ನ ಜೆಪ್ಟೋದಲ್ಲಿ ಆರ್ಡರ್ ಮಾಡೋಕ್ಕೆ ಇಷ್ಟು ತಗೊಳ್ತಾ ಇದ್ದಾಳೆ ಇವಳು. ಇನ್ ಡಿಮಾರ್ಟ್ ಅಲ್ಲೋ ಇಲ್ಲ ಬೇರೆ ಎಲ್ಲ ಬಿಟ್ಬಿಟ್ರೆ ಏನ್ ಮಾಡೋದು? ಏನು ಐಸ್ ಕ್ರೀಮ್ ಬೇಕಾ ನಿಂಗೆ?
ಇಷ್ಟೊತ್ತಲ್ಲಿ ಐಸ್ ಕ್ರೀಮ್ ತಿನ್ಬೋದಾ? ಚೆನ್ನಾಗಿರುತ್ತೆ. ಸರಿ ಆರ್ಡ್ರ್ ಮಾಡಿ ನೋಡೋಣ. ಮೊಮ್ಮೋ ಬೈತರ್ ಗಾಯ್ಸ್. ಸೌಂಡ್ ಮಾಡಬೇಡ, ಮತ್ತೆ ನಾನು ಬೈಸ್ಕೊತೀನಿ ಅಷ್ಟೇನಿಲ್ಲ. ಆಫರ್ ಕೊಟ್ಟಿರೋದು ನೀನೇ. ನೋಡಿ, ಇದು ಪಾಡಿಗೆ ಇದು ಮಲ್ಕೊಂಡೇ ಐತೆ. ಅದೇನು ಕೆಲಸ ಮಾಡ್ತಾಳೋ. ಬ್ರೇಕ್ ಅಲ್ಲಿ ಇದೀನಿ, ಅದಕ್ಕೆ ಅದು ಖಾಲಿ ಇರೋದಿಲ್ಲ. ಅಂದ್ರೆ ನಾನು ಕೆಲಸ ಮಾಡ್ತೀನಿ. ಗೈಸ್ ನಾನು ನೋಡ್ಬೇಕಲ್ಲ ಇದು ಆಫಲ್ಲಿ ಇರುತ್ತೆ ಗೈಸ್. ಕೆಲಸ ಮಾಡ್ತಾಳೋ. ಗೈಸ್ ಫೈನಲ್ ಆಗಿ ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದ್ದಾಳೆ. ಏನೇನು ಮಾಡಿದ್ದಾಳೆ ಅಂತ ನೋಡೋಣ ಬನ್ನಿ ಗೈಸ್. ಪೊಟ್ಯಾಟೊ ಚಿಪ್ಸ್ ಅಂತೆ, ಇದು ಐಸ್ ಕ್ರೀಮ್ ಒಂದು ಆರ್ಡರ್ ಮಾಡಿದ್ದಾಳೆ, ಮತ್ತೆ ಇದೇನು ಜಿಮ್ ಜಾಮ್ ಕ್ರೀಮ್ ಬಿಸ್ಕೆಟ್ಸ್, ಇದೇನು ಮಗು ಇಂಪೋರ್ಟೆಡ್ ಲಿಚಿ ಫ್ರೂಟ್ ಜ್ಯೂಸಾ? ಇದೇನಪ್ಪ ಇದು ನೋಡೋಣ. ಕ್ಯಾಡ್ಬರಿ ಡೈರಿ ಮಿಲ್ಕ್ ಸಿಲ್ಕ್ ಫ್ರೂಟ್ ಅಂಡ್ ನಟ್ ಚಾಕ್ಲೇಟ್ ಬಾರ ಗೈಸ್. ಎಷ್ಟಾಗಿದೆ ಟೋಟಲ್? 400 ಆಗಿದೆ. 400 ಗೈಸ್ 400 ರೂಪಾಯಿ ಆಗಿದೆಯಂತೆ ಗೈಸ್. ಹೋಗ್ಲಿ ಬಿಡಿ ಗೈಸ್, ಪಾಪ ತಿಂದ್ರೆ ನಮ್ ತಂಗಿನೇ ಅಲ್ವಾ ತಿನ್ನೋದು. ಏನ್ ಅನ್ಸ್ತಿದೆ ಗೊತ್ತಾ ನನಗೆ, ನಮ್ಮಣ್ಣಂಗ್ ನೈಟ್ ಶಿಫ್ಟ್ ಮಾಡ್ಬೇಕಿತ್ತು. ಬಂದ್ಬಿಟ್ಟು ಸ್ಟಾರ್ಟ್ ಮಾಡು, ಎಷ್ಟೊತ್ತಾದ್ರೂ ಇರ್ಬೋದಾ? ಕೆಲಸ ಮುಗಿಸ್ಬಿಟ್ಟಿರಲ್ಲ ಮತ್ತೆ ಇವಾಗ ಇನ್ನೇನು ಕೆಲಸ ಇಲ್ಲ, ಮಂತ್ ಕ್ಲೋಸ್ ಆಗ್ತಿದೆ. ಓಕೆ. ಏನ್ ಗೊತ್ತಾ ಗೈಸ್, ನಮ್ಮ ತಂಗಿ ನಮಗೋಸ್ಕರ ತುಂಬಾ ಅಂದ್ರೆ ಏನಂತಾರೆ ಅದನ್ನ, ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ತಾಳೆ. ಇವಾಗ ನಾವು ಬೆಳಿಗ್ಗೆ 6-6:30 ಎದ್ದು ಕೆಲ್ಸಕ್ಕೆ ಹೊರಟೋಗ್ಬಿಡ್ತೀವಿ. ಮತ್ತೆ ಇವಳು ಮೇ ಬಿ 11 ಗಂಟೆನೋ 12 ಗಂಟೆನೋ 1 ಗಂಟೆನೋ ನಿದ್ದೆ ಮಾಡ್ತಾಳೆ. ಬೆಳಿಗ್ಗೆ 4 ಗಂಟೆಗೆ ಮಲ್ಕೋತಾಳೆ. ಆಮೇಲೆ ಎದ್ದು ಎಲ್ಲ ರೆಡಿ ಮಾಡಿ ರೆಡಿಯಾಗಿ, ಅದು ಬೆಳಿಗ್ಗೆ ಟೈಮ್ ಟಿಫನ್ ತಿಂತಾಳೋ ಇಲ್ವೋ ಗೊತ್ತಿಲ್ಲ, ಫುಲ್ ನಿದ್ದೆಯಲ್ಲಿ ಇರ್ತಾಳೆ. ಯಾವಾಗ ಎದ್ದು ತಿಂತಾಳೋ ಅದೇ ಟಿಫನ್ನು. ಮತ್ತೆ ಪಾಪ ಎದ್ದು ಎಲ್ಲ ಮತ್ತೆ ಈವ್ನಿಂಗು ಅಡುಗೆಗೆ ರೆಡಿ ಮಾಡಬೇಕು. ಯಾಕಂದರೆ ಇವಳಿಗೆ 4 ಗಂಟೆಗೋ 5 ಗಂಟೆಗೋ ಲಾಗಿನ್ನು ಈವ್ನಿಂಗು. ಅಷ್ಟರಲ್ಲೆಲ್ಲ ಕಟಿಂಗ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ನಾವೊಂದು 8:30-9 ಗಂಟೆಗೆ ಬರ್ತೀವಿ ಅಂದರೆ ನಾವು ಬರೋ ಟೈಮಿಗೆ ಕರೆಕ್ಟಾಗಿ ಊಟ ರೆಡಿಯಾಗಿರೋ ಥರ, ಬಿಸಿ ಬಿಸಿ ಊಟ ರೆಡಿಯಾಗಿರೋ ಥರ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡಿರ್ತಾಳೆ. ಅಷ್ಟರಲ್ಲಿ ಪಾತ್ರೆ ತೊಳ್ಕೊಂಡು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಇಟ್ಟಿರ್ತಾಳೆ. ತಿನ್ನೋದು ಮಾತ್ರ ಗೈಸ್ ನೋಡಿ, ಯಾವ ನಾನ್ ಸ್ಟಾಪ್ ತಿಂತಾಳೆ. ಬಟ್ ಎನಿವೇ, ಸೊ ಶಿ ಈಸ್ ಸೋ ಕೂಲ್, ವೆರಿ ಸಪೋರ್ಟಿವ್. ಸೊ ಅದರಿಂದ ಏನೋ ಹೋದ್ರೆ ಹೋಗ್ಲಿ ಪಾಪ ಅಂತ ನೈಟೆಲ್ಲ ನಿದ್ದೆಗೆಟ್ಟಿರ್ತಾಳಲ್ಲ, ಏನಾದರೂ ತಿನ್ನಕ್ಕಿದೆಯಾ ಇಲ್ವಾ ಅಂತ, ಗತಿ ಇದೆಯಾ ಇಲ್ವಾ ಅಂತ ನೋಡಕ್ ಬಂದೆ. 409 ರೂಪಾಯಿ ಟ್ಯಾಕ್ಸ್ ಹಾಕಿದ್ಲು. ಬರುತ್ತೆ ನೋಡೋಣ ಎಷ್ಟೊತ್ತಾಗುತ್ತೆ ಬರೋದು. ಬಟ್ ಸ್ಟಿಲ್ ಅದು ಕಮ್ಮಿನೇ ಗೈಸ್. ನೋಡಿ ನಮ್ಮ ಅಣ್ಣ ಅಂತ 400 ಅಷ್ಟೇ. ಅದು ಗೈಸ್ ನಾಳೆ ಈವ್ನಿಂಗ್ ಅಷ್ಟರಲ್ಲಿ ಏನಾದ್ರು ತಿನ್ನಕ್ಕಿದ್ರೆ ಕೊಡು ಅಂದ್ರೆ ಎಲ್ಲ ಖಾಲಿ ಆಗಿರುತ್ತೆ. ಅದು ಏನ್ ಇವತ್ತು ಬೆಳಿಗ್ಗೆನೂ ನಿದ್ದೆ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಫುಲ್ ಖಾಲಿ ಮಾಡ್ಬಿಡ್ತಾಳೆ ಗೈಸ್. ಗೈಸ್ ಜೆಪ್ಟೋ ಬರೋಷ್ಟರಲ್ಲಿ ಚೈತ್ರದ್ದು ರೂಮ್ ಟೂರ್ ಮಾಡೋಣ, ಓಕೆನಾ? ಇಲ್ಲಿ ನೋಡಿ, ಇದು ಅವಳೇನೋ ಡಿಸೈನ್ ಆರ್ಡರ್ ಮಾಡ್ಕೊಂಡು ಹಾಕಿದ್ದಾರೆ, ಸ್ಕ್ರೀನ್ಸ್, ಓಕೆನಾ? ಇಲ್ಲಿ ನೋಡಿ ಗೈಸ್, ಇವೆಲ್ಲ ಎಲ್ಲಿ ಚಿಕ್ಕಪೇಟೆಯಲ್ಲಿ ತಗೊಂಬಂದು ಏನೋ ಗೊತ್ತಿಲ್ಲ, ಎಷ್ಟೊಂದು ಮೆಡ್ಲಿದೆ ಗೊತ್ತಾ ಗೈಸ್. ನೋಡಿ ರನ್ನಿಂಗ್ ಅಲ್ಲಿ ಬಂದಿದೆ ಅಂತ ಹೇಳ್ತಾಳೆ, ಬಟ್ ಚಿಕ್ಕಪೇಟೆಯಲ್ಲಿ ಏನಾದ್ರು ತಗೊಂಬಂತ ಗೊತ್ತಿಲ್ಲ. ನಂದು ಆ ಥರ ಸುಮಾರು ಇದ್ವು, ಬಟ್ ಎಲ್ಲ ಕೊಟ್ಬಿಟ್ಟೆ ಗೈಸ್. ನನ್ಗೆ ಹೇಳಿ, ಇವಾಗ ಚಿಕ್ಕಪೇಟೆಯಲ್ಲಿ ಇಲ್ಲಿ ರಾಮಯ್ಯ ಕಾಲೇಜ್ ಆಫ್ ಆರ್ಟ್ ಸೈನ್ಸ್ ಅಂಡ್ ಕಾಮರ್ಸ್ ಅಂತ ಹಾಕೊಡ್ತಾರ. ಇವಾಗ ಇದೆಲ್ಲ ಜಮಾನ ಬಂದಿದೆ ಗೈಸ್, ಏನ್ ಬೇಕಾದ್ರೂ ಆರ್ಡರ್ ಮಾಡ್ಕೋಬಹುದು, ಸ್ಟಿಕ್ಕರ್ ಮಾಡಿಸ್ಕೋಬಹುದು. ಓಕೆ, ನೀನೇ ಗೆದ್ದಿದೆ ಬಿಡಮ್ಮ, ಸರಿನಾ? ಆಯ್ತಾ? ಏನ್ರಲ್ಲಿ ಗೆದ್ದಿರೋದು? ಅವೆಲ್ಲ ಎಲ್ಲ ರನ್ನಿಂಗ್ ಅಲ್ಲೇನಾ? ಇದು ಬೇರೆ, ಇವೆಲ್ಲ ರನ್ನಿಂಗು. ಇಲ್ಲಿ ಇವೆಲ್ಲ ಕಬಡ್ಡಿ. ಕಬಡ್ಡಿನೂ ಆಡಿದ್ಯಾ? Yes, I'm athlete, guys. ನೋಡಿ ಗೈಸ್,
ಆಮೇಲೆ ನೋಡಿ ಇದು ಗಣೇಶ ಐಡಲ್ನ ನೋಡಿ. ಮತ್ತೆ ಇದು ಇವಳು ಫೇವ್ರೆಟ್ ಫೋಟೋ ಗೈಸ್. ನೈಟ್ ಅಲ್ಲಿ ಇದು ರೇಡಿಯಂ ಅಂದ್ರೆ ಲೈಟ್ ಬರುತ್ತೆ ಆ ತರದ್ದು ಇದು ನೋಡಿ. ಇದು ಇವಳು ಗೊಂಬೆ, ಏನ್ ಹೆಸರು ಗೊತ್ತಿಲ್ಲ. ಇನ್ನೊಂದೇನ್ ಗೊತ್ತಾ, ನಮ್ಮ ಅಣ್ಣ ಇವಾಗ ಗಿಫ್ಟ್ ಕೊಟ್ಟಿರೋದು ಗಾಯ್ಸ್. ಥ್ಯಾಂಕ್ ಯು. ನೋಡಿ ಇದು ನಾನು ಬರ್ಡೇಗಳ ಗೈಸ್, ಸುಮ್ಮನೆ ರ್ಯಾಂಡಮ್ ಆಗಿ. ಕಾಪರ್ ವಾಟರ್ ಬಾಟ್ಲ್ ಐತೆ, ಫುಲ್ ರಿಚ್ ಗೈಸ್. ಕಾಪರ್ ಅಲ್ಲೇ ನೀರು ಕುಡಿಯೋದು. ಆಮೇಲೆ ಇದರಲ್ಲಿ ಏನೇನಿತ್ತು, ಫುಲ್ಲು ಇದೇನಿದು ಎಣ್ಣೆನಾ ತಲೆಗೆ ಹಾಕೊಳ್ಳೋದ. ಆವಾಗ ಪೇಂಟ್ ಮಾಡ್ತಾರೆ ಗೋಡೆಗೆಲ್ಲ ಹಾಗೆ. ನೋಡಿ ಏನೇನೋ ಇಟ್ಟಿದಾರ. ಹೌ ಟು ಟಾಕ್ ಟು ಎನಿವನ್. ಚೆನ್ನಾಗಿದೆ ಬುಕ್ಕು, ಚೆನ್ನಾಗಿದೆ. ಇದನ್ನ ಓದ್ತೀನಿ ಗೈಸ್. ಇನ್ನು ಏನೇನೋ ಇಟ್ಟಿದ್ದಾಳೆ ಗೈಸ್. ಇದೆಲ್ಲ ಬಟ್ಟೆಗಳು ನೋಡಿ. ನನ್ನ ಹತ್ರ ಬಟ್ಟೆನೇ ಇಲ್ಲ. ಇವಾಗ ನೋಡ್ಬಿಡು, ಇನ್ನು ಬೇರೆ ಬೇರೆ ಹೆಣ್ಮಕ್ಳ ಹತ್ರ ಎಷ್ಟೊಂದು ಬಟ್ಟೆ ಇದು ಗೊತ್ತಾ, ನನ್ನ ಹತ್ರ ಇರೋದಿಲ್ಲ ಬಟ್ಟೆ. ಇಷ್ಟೇ ಇರೋದು ನನ್ನ ಹತ್ರ ಬಟ್ಟೆ. ನೋಡಿ ಗೈಸ್, ಅಷ್ಟೇ ಗೈಸ್ ನನ್ನ ಹತ್ರ ಇರೋದು. ಹೆಚ್ಚು ಕಮ್ಮಿ 2-3 ಲಕ್ಷ ಆಗಿರುತ್ತೆ ನೋಡಿ ಗೈಸ್. ಇನ್ನು 1 ಮಿನಿಟ್ ಅಲ್ಲಿ ಬರ್ತಾ ಇದ್ದಾನೆ, ಆನ್ ದಿ ವೇಲ್ ಇದ್ದಾನೆ. ಕೆಳಗಡೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರೋಣ. ಗೈಸ್ ಫೈನಲಿ ಆರ್ಡರ್ ಬಂತು. ಏನೇನು ಬಂದಿದೆ ನೋಡೋಣ. ನನಗೊಂದು ನಮ್ಮ ಅಣ್ಣಂಗೊಂದು ಐಸ್ ಕ್ರೀಮ್, ಮಗು ಜ್ಯೂಸ್ ಐಸ್. ಎಲ್ಲಿ ಏನ್ ಫುಲ್ ಇದು ಪಲ್ಪಿನೇ ಇರುತ್ತೆ ಇದರಲ್ಲಿ, ಪಲ್ಪು ಗೈಸ್. ಇದು ಯಾವ್ದು ಇದು ಲಿಚಿನಾ? ಹಾ ಗೈಸ್, ಇದ್ರೊಳಗಡೆ ಲಿಚಿ ಕಾಯಿಗಳಿದಾವೆ ನೋಡಿ. ಕಾಣಿಸ್ತಿದೆ ಗೈಸ್ ನೋಡಿ. ಯಾಕೋ ಪಾಪ ಜ್ಯೂಸ್ ಮಾಡಿರೋರು ಮಿಕ್ಸಿ ಕೆಟ್ಟೋಗೈತೆ. ಇದು ಆಕ್ಚುಲಿ ನಾನು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿರೋದು. ಚೆನ್ನಾಗಿರುತ್ತೆ. ಹಾಗೈತಾ? ನೀನು ನಿದ್ದೆ ಮಾಡಲ್ಲ ಇವತ್ತು? ನಾವು ಮಲ್ಕೊಂತೀನಿ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಬೆಳಿಗ್ಗೆ ಎದ್ದೇಳಬೇಕು. ಆಲ್ರೆಡಿ 1 ಗಂಟೆ ಮೇಲೆ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. 1:30 ಆಗಿದೆ. ನಿಮ್ಮ ಮನೆಯಲ್ಲೂ ನಮ್ಮ ಚೈತ್ರ ಥರ ಕಷ್ಟಪಡೋರು, ತುಂಬ ರೆಸ್ಪಾನ್ಸಿಬಿಲಿಟಿ ಆಗಿರೋರು ಯಾರಾದರೂ ಇದ್ದರೆ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ, ಅವ್ರಿಗೇನು ಬೇಕು ವಿಚಾರಿಸಿ, ಹಿಂಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಗೈಸ್. ಅವ್ರು ಮದುವೆ ಆಗಿ ಹೋಗ್ಬಿಟ್ರೆ ಮತ್ತೆ ಕಷ್ಟ ಐತೆ ಗೈಸ್. ಪಾಪ ನಮ್ಮಮ್ಮ ಆಲ್ರೆಡಿ ಭಯ ಪಡ್ತಾವ್ರಿ, ಚೈತ್ರಾಗ ಏನಾದ್ರು ಮದುವೆ ಮಾಡ್ಬಿಟ್ರೆ ಹೆಂಗೋ ಗೈಸ್. ಸೊ ಬೈ ಬೈ ಗೈಸ್. ಸಿ ಯು ಗೈಸ್, ಬೈ ಬೈ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮರ್ತೋಗ್ಬಿಡಿ ಗೈಸ್. ತುಂಬ ಕಷ್ಟಪಟ್ಟು ನೋಡಿ 1 ಗಂಟೆ ಎಲ್ಲ 1:30 ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಈ ಥರ ವಿಡಿಯೋಗಳು ತುಂಬ ಬರುತ್ತೆ. ಸಿಗೋಣ ಗೈಸ್, ಬಾಯ್. Subscribe. So please subscribe, whatever.